ಶಿವಮೊಗ್ಗದಲ್ಲಿ ಅಸಮಣೆ ಏರಬೇಕಾಗಿದ್ದಂತಹ ಜೋಡಿ ಮಸಣಕ್ಕೆ ಶಿಕಾರಿಪುರದ ಅಂಬಾರಗೊಪ್ಪ ಬಳಿಯಲ್ಲಿ ಅಪಘಾತವಾಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಎಂಗೇಜ್ಮೆಂಟ್ ಆಗಿತ್ತು. ಇನ್ನೇನು ಅಸಮಣೆ ಏರಬೇಕಾಗಿದ್ದಂತಹ ರೇಖಾ ಬಸವನಗೌಡ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದಲ್ಲಿ ಅಸಮಣೆ ಏರಬೇಕಾಗಿದ್ದಂತಹ ಜೋಡಿ ಪಾಪ ಮಸಣ ಸೇರಿದ್ದಾರೆ. ಶಿಕಾರಿಪುರದ ಅಂಬಾರಗೊಪ್ಪ ಬಳಿಯಲ್ಲಿ ಅಪಘಾತ ಆಗಿದೆ. ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಓಮಿನಿ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿ ಆಗಿರುತ್ತೆ. ಸೊ ಈ ಒಂದು ಡಿಕ್ಕಿಯಿಂದಾಗಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಶಿಕಾರಿಪುರದ ಮಟ್ಟಿಕೋಟೆ ಗ್ರಾಮದ 22 ವರ್ಷದ ರೇಖಾ ಸಾವನ್ನಪ್ಪಿದ್ದಾರೆ. ಇನ್ನು ಗಂಗೊಳ್ಳಿ ಗ್ರಾಮದ 25 ವರ್ಷದ ಬಸವನಗೌಡ ದ್ಯಾಮನಗೌಡ್ರ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ರೇಖಾ ಬಸವನಗೌಡ ಅವರಿಗೆ ಕಳೆದ ತಿಂಗಳು ನೋಡಿ ಪಾಪ ಅವ್ರಿಗೆ ನಿಶ್ಚಿತಾರ್ಥ ಆಗಿರುತ್ತೆ, ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು ಮದುವೆ ಕೂಡ ಫಿಕ್ಸ್ ಆಗಿತ್ತು ಅವ್ರಿಗೆ. ಇಬ್ಬರು ಕೂಡ ಗಾಡಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಓಮಿನಿ ಡಿಕ್ಕಿ ಹೊಡೆದಿದೆ. ಸೊ ಮುಖಾಮುಖಿ ಎರಡು ಕೂಡ ಡಿಕ್ಕಿ ಹೊಡ್ಕೊಂಡಿರೋದು. ಬೈಕ್ ಮತ್ತು ಹೋಮಿನಿ ಎರಡು ಕೂಡ ಮುಖಾಮುಖಿ ಡಿಕ್ಕಿ ಹೊಡ್ಕೊಂಡಂತಹ ಪರಿಣಾಮವಾಗಿ ನೋಡಿ ಕಳೆದ ಮಂತಷ್ಟೇ ಅವರಿಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಎಂಗೇಜ್ಮೆಂಟ್ ಆಗಿತ್ತು. ಹಸೆಮಣೆ ಹೇರಬೇಕು ಅಂತ ಹೇಳಿ ಕೂಡ ಅವರು ಬಹಳ ಉತ್ಸಾಹದಲ್ಲಿ ಇದ್ದರು. ನೇನು ಕೆಲವೇ ತಿಂಗಳಲ್ಲಿ ಅವರ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಬಟ್ ಓಮಿನಿ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಿಂದಾಗಿ ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶಿಕಾರಿಪುರದ ಅಂಬಾರಗೊಪ್ಪ ಬಳಿಯಲ್ಲಿ ಆಗಿರುವಂತಹ ಅಪಘಾತ ಇದು.